ಸರ್, ಈಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ ನಾವು. ದರ್ಶನ್ ಅವ್ರ ಬಗ್ಗೆ ಒಂದಿಷ್ಟು ಸಾಕಷ್ಟು ವಿಚಾರಗಳನ್ನ ನೀವು ಹಂಚ್ಕೊಂಡ್ರಿ. ಜೊತೆಗೆ ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಕತೆ ಬರ್ಕೊಂಡಿದ್ದೀನಿ ಅಂತಲೂ ಕೇಳ್ಪಟ್ರಿ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾನು ಮಾತಾಡಲೇಬೇಕು. ನೀವು ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ 27-28 ವರ್ಷನ ಆಗಿದೆ, 22 ವರ್ಷ, 27 ಒಳಗಡೆ ಕಳೆದಿದ್ದು 22 ವರ್ಷ. ನೀವು ಒಳಗೆ ಹೋಗುವಾಗಲೇ ನಿಮಗೆ ಮದುವೆ ಆಗಿತ್ತಾ ಅಥವಾ ಮಗು ಇತ್ತಾ? ಯಾಕಂದರೆ ನಂಗೆ ಹೊರಗಡೆ ಬಂದಮೇಲೆ ನಂಗೆ ತುಂಬ ಅಂದರೆ ಜೈಲಲ್ಲಿ ಒಳಗಿದ್ದಾಗ ತುಂಬ ನನಗೆ ಕಾಡ್ತಾ ಇತ್ತು, ಫ್ಯಾಮಿಲಿ ವ್ಯಾಲ್ಯೂಸ್ ಕಾಡ್ತಾ ಇತ್ತು ಅಂತ ಹೇಳಿದ್ರಿ. ಮಗಳು, ಪತ್ನಿ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ? ಪೆರೋಲ್ ರಜೆ ಮೇಲೆ ಬರ್ತೀನಿ ಮೇಡಮ್ ನಾನು. ಅಲ್ಲಿ ಅದೊಂದು ಬಂದಿಗಳಿಗೆ ಒಂದು ಸೌಲಭ್ಯ ಇದೆ. ಪೆರೋಲ್ ರಜೆ ಮೇಲೆ ಬರ್ತೀನಿ. ಬಂದಾಗ ಒಬ್ಬ ಲವ್ ಆಗುತ್ತೆ ಹುಡುಗಿ ಮೇಲೆ ನನಗೆ. ಪೆರೋಲ್ ಮೇಲೆ ಬಂದಾಗ ಎಷ್ಟು ದಿನ ಬಂದಿದ್ರಿ? ಎಷ್ಟು ದಿನದೊಳಗಾಯಿತು ಈ ಥರದ್ದೆಲ್ಲ? 3 ತಿಂಗಳು. 3 ತಿಂಗಳು ನಾನು ಪೆರೋಲ್ ರಜೆ ಮೇಲೆ ಬರ್ತೀನಿ. ಆವಾಗ ನಾನು ಯಾವುದೋ ಒಂದು ಊರಿಗೆ ಹೋದಾಗ ಪ್ರಥಮ ಭೇಟಿ ಅಂದರೆ ನೋಡಿದ ತಕ್ಷಣ ಲವ್ ಅಂತಾರಲ್ಲ, ಆ ಥರ ನನಗೆ ಆ ಹುಡುಗಿ ಮೇಲೆ ಲವ್ ಆಗುತ್ತೆ. ಆ ಹುಡುಗಿನ ಮದುವೆ ಆಗ್ತೀನಿ, ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಇವತ್ತು ಸಹ ನಾನು ನನ್ನ ಹೆಂಡತಿ ಜೊತೆ ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ನನ್ನ ಹೆಂಡ್ತಿಗೆ. ಅಂದರೆ ನೀವು ಪೆರೋಲ್ ಮೇಲೆ ಬಂದಿದ್ದೀರಾ ಅಂತ ಗೊತ್ತಿದ್ರು ಪ್ರೀತಿ ಮಾಡಿದ್ರಾ ಅಥವಾ ಅಲ್ಲೂ ಸುಳ್ಳು ಹೇಳಿದ್ರಾ ಅಥವಾ ಹೆಂಗೆ? ಇಲ್ಲ, ಸುಳ್ಳು ನಾನು ಅತಿ ಹೆಚ್ಚು ಸುಳ್ಳು ಹೇಳಿರೋದು ನಮ್ಮ ತಂದೆಗೆ. ನಮ್ಮ ತಾಯಿಗೆ ಯಾವತ್ತೂ ಸುಳ್ಳು ಹೇಳಲ್ಲ ನಾನು. ನನ್ನನ್ನು ಯಾರು ಪ್ರೀತಿಸ್ತಾರೋ ಅವ್ರು ಯಾವತ್ತೂ, ಯಾಕೆಂದರೆ ಸುಳ್ಳು ಹೇಳಿದ್ರಿಂದ ನಿನಗೆ ಗೊತ್ತಾಗುತ್ತಲ್ಲ ಮೇಡಮ್. ಅದು ಆ ಸುಳ್ಳು ಇವತ್ತೇ ಆ ನಿಜ ಇವತ್ತೇ ಹೇಳ್ಬಿಡೋಣ ನಾವು ಅಂತೇಳಿ ಅವತ್ತು ಹೇಳಿದ್ದೀನಿ ನಾನು ಅವ್ರಿಗೆ. ಇಲ್ಲ, ನಾನು ಈ ಥರ ಕೊಲೆ ಕೇಸಲ್ಲಿ ಬಂದಿದ್ದೀನಿ, ಮರ್ಡರ್ ಮಾಡಿ ವ್ಯಕ್ತಿ ರಜದ ಮೇಲೆ ಬಂದಿದ್ದೀನಿ ನಾನು ಅಂತ ಹೇಳ್ತೀನಿ. ಅವಳಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ, ಇಷ್ಟಪಡ್ತಾಳೆ, ಮದುವೆ ಆಗ್ತಾಳೆ, ಒಂದು ಹೆಣ್ಮಗು ಹುಟ್ಟುತ್ತಿ 6ನೇ ಕ್ಲಾಸ್ ಓದ್ತಿದ್ದಾಳೆ ನನ್ನ ಮಗಳು. ವೀರ ವಿಜ್ಞಾಪ್ತಿ ಅಂತ ಹೆಸರು. ಅಂದರೆ ಒಂದು ಥ್ಯಾಂಕ್ಸ್ ನಾನು ಮೂವರು ಅಧಿಕಾರಿಗಳಿಗೆ ಹೇಳ್ಬೇಕು ನಾನು. ಒಂದು ನಾನು ಚಿತ್ರದುರ್ಗ ಜೈಲಲ್ಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು ನಮ್ಮ ವೀರೇಂದ್ರ ಸಿಂಹ ಸಾಹೇಬರು. ಅವ್ರಿಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ, ಭಾಳ ಒಳ್ಳೆ ರೀತಿಯಲ್ಲಿ. ಅಂದರೆ ಕಾನೂನು ರೀತಿಯಲ್ಲಿ ಏನಿರುತ್ತೋ ಅದೇ ಥರ ಟ್ರೀಟ್ ಮಾಡ್ತಾರೆ ನನ್ನ ಡಿಪ್ರೆಷನ್ಗೆ ಹೋಗ್ಬಾರ್ದು, ಖಿನ್ನತೆಗೆ ಹೋಗ್ಬಾರ್ದು ಅಂತೇಳಿ ಅವ್ರು ನನಗೆ ಆಫೀಸಲ್ಲಿ ಕೆಲಸ ಕೊಡ್ತಾರೆ, ಅವ್ರ ಎದುರಿಗೆ ಇಟ್ಕೊಳ್ತಾರೆ ನನ್ನ. ಆ ಥರ ಪುಸ್ತಕಗಳು ಓದು ಅಂತ ಹೇಳ್ತಾರೆ. ಆಮೇಲೆ ನನ್ನ ಬರಹಗಾರ ಇದರಂತ ಗುರುತಿಸಿದ್ದು ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು, ಆಮೇಲೆ ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು. ಇವ್ರು ಮೂವರು ಅಧಿಕಾರಿಗಳಿಗೆ ಯಾವಾಗಲೂ ನಾನು ರೂಢಿಯಾಗಿರ್ತೀನಿ ಮೇಡಮ್. ಸರ್, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ತುಂಬ ತಪ್ಪು ಮಾಡಿದ್ರಿ, ಶಿಕ್ಷೆ ಆಯಿತು, ಹೊರಗಡೆ ಬಂದಿದ್ದೀರಾ, ನಿಮ್ಮ ಯೌವನ ಜೈಲಲ್ಲೇ ಕಳೀತು, ಫೈನಲಿ ಈ ಹಂತಕ್ಕೆ ಬಂದಿದ್ದೀರಾ, ಈಗ ಮಗಳು ಬೆಳೀತಾ ಇದ್ದಾಳೆ. ಸೊ ಏನು ಮಾಡಬೇಕು ಮುಂದೆ ಲೈಫ್? ಫೈನಲ್ ವರ್ಡ್ಸ್ ಮೇಡಮ್. ತಂದೆ ಸ್ವಲ್ಪ ಜಮೀನು ಮಾಡಿದ್ದಾರೆ, ಹೈನುಗಾರಿಕೆ, ಕೋಳಿ ಫಾರ್ಮ್ ಮಾಡಬೇಕನ್ನೋದು ನನ್ನ ಕನಸು. ಅದ್ರ ಜೊತೆಗೆ ಸಿನಿಮಾ ಮಾಡೋದೊಂದು ಹುಚ್ಚು. ಆ ಸಿನಿಮಾ ಮಾಡ್ತೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ, ಒಳ್ಳೆ ಸಿನಿಮಾ ಮಾಡಿ ಗಾಂಧಿನಗರದಲ್ಲಿ ನಿಮ್ಮ ಹೆಸರು ಕೂಡ ಪ್ರಚಲಿತವಾಗಿರಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಸಿದ್ಧಾರೂಢ್ರವರ ಮಾತುಗಳಾಗಿತ್ತು. ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಜೈಲಲ್ಲಿ ದರ್ಶನ್ ಸರ್ ಜೊತೆಗೆ ಅಂದರೆ ಅವ್ರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಅವರಿಗೆ ಯೋಗ ಧ್ಯಾನವನ್ನು ಹೇಳ್ಕೊಟ್ರಂತೆ. ಸೊ ಇದಿಷ್ಟು ಸಿದ್ಧಾರೂಢ್ರವರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.